ಭರ್ಜರಿ ಬ್ಯಾಚುಲರ್ ಸೀಸನ್ 2 ಈಗ ಕೊನೆಯ ಘಟ್ಟದಲ್ಲಿದೆ. ಬ್ಯಾಚುಲರ್ಸ್ ತಮ್ಮ ಮೆಂಟರ್ಸ್ ನ ಸಾಕಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಆ ರೌಂಡ್ ಈ ರೌಂಡ್ ಅಂತ ಹೇಳ್ಕೊಂಡು ವೇದಿಕೆ ಮೇಲೆ ರಿಯಲ್ ಪ್ರೇಮಿಗಳನ್ನೇ ನಾಚಿಸುವಂತೆ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ. ಆದ್ರೆ ಈ ಶೋನಲ್ಲಿ ಒಂದು ಜೋಡಿ ಮಾತ್ರ ಭಾರಿ ಸುದ್ದಿಯಲ್ಲಿದೆ. ಈ ಶೋಗೆ ಜೋಡಿಯಾಗಿ ಬಂದವರು ರಿಯಲ್ ಲೈಫ್ ನಲ್ಲೂ ಜೋಡಿ ಆಗ್ತಿದ್ದಾರ ಅನ್ನೋ ಪ್ರಶ್ನೆ ವೀಕ್ಷಕರನ್ನ ಕಾಡ್ತಿದೆ. ಆ ಜೋಡಿ ಬೇರೆ ಯಾರು ಅಲ್ಲ, ಅಮೃತಾ ಹಾಗೂ ಸುನಿಲ್. ಇದೀಗ ವೇದಿಕೆಯಲ್ಲೇ ಸುನಿಲ್ ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ದಾರೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವೀಕ್ಷಕರನ್ನ ಸಖತ್ತಾಗಿ ರಂಜಿಸ್ತಿದೆ. ಬ್ಯಾಚುಲರ್ಸ್ ತಮ್ಮ ಮೆಂಟರ್ಸ್ ನ ಇಂಪ್ರೆಸ್ ಮಾಡಲು ಹೊಸ ಕಾನ್ಸೆಪ್ಟ್ ಮೂಲಕ ವೇದಿಕೆಗೆ ಬರ್ತಿದ್ದಾರೆ. ಇದು ರಿಯಲ್ ಪ್ರೇಮಿಗಳನ್ನೇ ನಾಚಿಸುವಂತಿದೆ. ಈ ಶೋನ ಆರಂಭದಿಂದಲೂ ಸುನಿಲ್ ಹಾಗೂ ಅಮೃತಾ ಜೋಡಿ ವೀಕ್ಷಕರ ಮನಗೆದ್ದಿದೆ. ಇವರಿಬ್ಬರ ಬಾಂಡಿಂಗ್ ನೋಡಿ ರಿಯಲ್ ಲೈಫ್ ನಲ್ಲೂ ಈ ಜೋಡಿ ಒಂದಾಗ್ಲಿ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಇವರಿಬ್ರು ಮದುವೆ ಆಗ್ತಾರೆ ಅನ್ನೋ ಗಾಸಿಪ್ ಕೂಡ ಹರಿದಾಡ್ತಿದೆ. ಇದೀಗ ಸುನಿಲ್ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ದಾರೆ. ಕಳೆದ ವಾರ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಹಾಗೂ ಮಹಾನಟಿ ಸೀಸನ್ 2 ಮಹಾಸಂಗಮ ಸಂಚಿಕೆ ಪ್ರಸಾರವಾಗಿತ್ತು. ಈ ವೇಳೆ ಸುನಿಲ್ ಮಹಾನಟಿ ಸ್ಪರ್ಧಿ ಮಾನ್ಯ ಜೊತೆ ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಮೊದಲ ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ ಎಂಬ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರು. ಪರ್ಫಾರ್ಮೆನ್ಸ್ ಮುಗಿತಿದ್ದಂತೆ ಆಂಕರ್ ಅನುಶ್ರೀ ಹಾಗೂ ನಿರಂಜನ್ ಸುನಿಲ್ನ ಸರಿಯಾಗಿ ಕಾಲೆಳೆದಿದ್ದಾರೆ. ಅಷ್ಟೇ ಅಲ್ಲ, ಸುನಿಲ್ ಮದುವೆ ಬಗ್ಗೆ ಮಾತನಾಡಿದ್ದಾರೆ. ಮಾನ್ಯ ಹಾಗೂ ಅಮೃತಾ ಇಬ್ಬರಲ್ಲಿ ಯಾರು ಬೇಕು ಅನ್ನೋದನ್ನ ಕೂಡ ಕೇಳಿದ್ದಾರೆ. ಆಗ ಸುನಿಲ್ ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ಹೌದು, ಈ ವಾರ ಮಾನ್ಯ ಜೊತೆ ಸುನಿಲ್ ಡ್ಯಾನ್ಸ್ ಮಾಡಿದ್ರು. ಇವರಿಬ್ಬರ ಪರ್ಫಾರ್ಮೆನ್ಸ್ ಮುಗಿತಿದ್ದಂತೆ ನಿರಂಜನ್ ಬಸ್ ಹತ್ಕೊಂಡು ತಂದೆ ಕನಸು ಈಡೇರಿಸೋಕೆ ಬೆಂಗಳೂರಿಗೆ ಬಂದ ಹುಡುಗ ಇವನೇನಾ ಅಂತ ಕೇಳಿದ್ದಾರೆ. ಆಗ ಅನುಶ್ರೀ ತಂದೆ ಕನಸನ್ನ ಈಡೇರಿಸೋಕೆ ತಾಯಿಗೆ ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಹೇಳಿದ್ದ. ಆದ್ರೆ ಕಟ್ಟಿರೋ ಮನೆಗೆ ಈಗ ಸೊಸೆ ಹುಡುಕೋಕೆ ಬಂದಿದ್ದಾನೆ ಅಂತ ಗೊತ್ತಿರಲಿಲ್ಲ. ಒಂದು ಹೃದಯಕ್ಕೆ ಬೆಂಕಿ ಹಾಕಿ ಇನ್ನೊಂದು ಹೃದಯದ ಬೆಂಕಿ ಜೊತೆ ಚಳಿ ಕಾಯಿಸ್ತಿರೋ ಮುದ್ದು ರಾಜ ಅಂತ ಅನುಶ್ರೀ ಕರೆದಿದ್ದಾರೆ. ಆಗ ಅಮೃತಾ ಮುಖ ಸಪ್ಪೆ ಮಾಡಿಕೊಂಡು ಕೂತಿದ್ರೆ ಈತ ಸುನಿಲ್ ನಾಚಿಕೊಂಡು ನಿಂತಿದ್ದಾರೆ. ಅಷ್ಟೊತ್ತಿಗೆ ಹುಲಿ ಕಾರ್ತಿಕ್ ಅವನಿಗೆ ಮನೆ ತುಂಬಕ್ಕೆ ಒಂದು ಹುಡುಗಿ ಬೇಕು ಅಂತ ಹೇಳಿದ್ರು. ಅವ ಮಿಸ್ ಆಗಿ ಮನೆ ತುಂಬಾ ಹುಡುಗಿರ್ನ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿದ್ದಾರೆ. ಆಗ ಸುನಿಲ್ ಅಪ್ಪನ ಕನಸು ಈಡೇರಿಸಿದ್ದಾಯ್ತು, ಮನೇನೂ ಕಟ್ಟಿ ಆಯ್ತು ಅಂತ ಹೇಳಿದ್ದಾರೆ. ಈಗ ಪ್ರೆಸೆಂಟ್ ಕನಸೇನು ಅಂತ ಅನುಶ್ರೀ ಕೇಳಿದಾಗ ಇನ್ನೂ ಬೆಳಿಬೇಕು, ಚೆನ್ನಾಗಿ ಸಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಗ ರವಿಚಂದ್ರನ್ ಕೂಡ ಕಾಲೆಳೆದಿದ್ದಾರೆ. ಆಗ ಏನು ವಂಶ ಬೆಳಿಬೇಕಾ? ಮೂರ್ ಜನಕ್ಕೆ ಕಾಳು ಹಾಕಿದ್ರೆ ವಂಶ ಬೆಳೆಯುತ್ತಾ? ಸಾಧನೆ ಮಾಡಿದ್ರೆ ಹುಡುಗಿಯರು ನಿನ್ನನ್ನು ಹುಡ್ಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಮಾನ್ಯ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಾಗ್ಲೂ ಅಮೃತಾಗೆ ಪದೇ ಸುನಿಲ್ ವಿಡಿಯೋ ಕಾಲ್ ಮಾಡ್ತಿದ್ರಂತೆ. ಇದನ್ನ ಮಾನ್ಯ ವೇದಿಕೆಯಲ್ಲಿ ಹೇಳಿದ್ದಾರೆ. ಬಳಿಕ ಸೌಂದರ್ಯ ಅಥವಾ ಪ್ರೇಮ ಯಾರು ಅಂತ ಅನುಶ್ರೀ ಕೇಳಿದ್ದಾರೆ ಸುನಿಲ್ ಅನ್ನ. ಆಗ ಅಮೃತಾಳನ್ನ ತೋರಿಸಿ ಸುನಿಲ್ ಸೌಂದರ್ಯ ಅಂತ ಹೇಳಿದ್ದಾರೆ. ಇದೀಗ ವೀಕ್ಷಕರು ಇವರಿಬ್ಬರ ಮಧ್ಯೆ ಸಮಥಿಂಗ್ ನಡೀತಾ ಇರೋದು ಪಕ್ಕಾ. ಶೋ ಮುಗಿತಾ ಇದ್ದಂತೆ ಪಕ್ಕಾ ಮದ್ವೆ ಸುದ್ದಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ರಿಯಲ್ ಲೈಫ್ ನಲ್ಲಿ ಇವರಿಬ್ರು ಒಂದಾಗ್ಬೋದಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.